ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್. ನಾನು ವಿನುತಾ. ಇವತ್ತಿನ ರೆಸಿಪಿ ಸಿಹಿ ಬೂಂದಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಡ್ರೈ ಫ್ರೂಟ್ಸ್ ಮತ್ತು ಟೂಟಿ ಫ್ರೂಟಿ, ಕಡಲೆ ಹಸಿಟ್ಟು 1 ಕಪ್, ಸಕ್ಕರೆ 1 ಕಪ್ಪು, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಲೆಮನ್ ಎಲ್ಲೋ ಕಲರ್ನ ತೊಗೊಂಡಿದ್ದೀವಿ. ಈಗ ಕಡಲೆ ಹಸಿಟ್ಟಿಗೆ ಚಿಟಿಕೆ ಉಪ್ಪು, ಲೆಮನ್ ಎಲ್ಲೋ ಕಲರ್ ಮಿಕ್ಸ್ ಮಾಡಿ ನೀರನ್ನು ಹಾಕಿ ಸ್ವಲ್ಪ ಎಣ್ಣೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡೋಣ. 1 ಬೌಲ್ ಸಕ್ಕರೆ, ಅದೇ ಅಳತೆಯಲ್ಲಿ 1 ಬೌಲ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಪಾಕನ ರೆಡಿ ಮಾಡಿ. ಇಲ್ಲಿ ಕಡಲೆ ಹಸಿಟ್ಟು ನಾವು ತೋರಿಸ್ತಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಬಾಣಲಿಗೆ ಎಣ್ಣೆಯನ್ನು ಬಿಸಿ ಮಾಡಿ ಇಲ್ಲಿ ಬೂಂದಿ ಜರಡಿಯನ್ನು ತೊಗೊಂಡಿದ್ದೀವಿ. ಅದಕ್ಕೆ ಒಂದೊಂದು ಸೌಟನ್ನು ಹಾಕಿ ನಾವಿಲ್ಲಿ ತೋರಿಸ್ತಿದ್ರಲ್ಲ ಆ ಥರ ಕಲಸಿದ್ರೆ ಚೆನ್ನಾಗಿ ಬೂಂದಿ ಎಣ್ಣೆಯಲ್ಲಿ ಕರಿಬೋದು. ಇದು ತುಂಬ ಎಲ್ಲರಿಗೂ ಇಷ್ಟ ಆಗುವಂಥ ಸ್ವೀಟ್. ಮಕ್ಕಳು ಮನೆಯಲ್ಲಿ ಸ್ವೀಟ್ ಏನಾದರೂ ಕೇಳಿದ್ರೆ ಈ ಥರ ಮಾಡಿಕೊಡಿ. ಅಂಗಡಿ ಬೇಕ್ರಿ ತಿಂಡಿಗಳನ್ನು ಕಮ್ಮಿ ಮಾಡ್ಬೋದು. ಇದರಿಂದ ಹಬ್ಬಗಳ ಟೈಮಲ್ಲಿ, ದಸರಾ, ದೀಪಾವಳಿ ಈ ಟೈಮಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈಸಿ ಆ್ಯಂಡ್ ಸಿಂಪಲ್ ಕೂಡ. ಈ ಥರ ಚೆನ್ನಾಗಿ ಕರ್ದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಸಕ್ಕರೆ ಪಾಕ ಈಗ ನೋಡಿ ರೆಡಿ ಇದೆ. ಈಗ ಒಂದು ಪ್ಯಾನಲ್ಲಿ ತುಪ್ಪ ಹಾಕಿ ನಿಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀವಿ. ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳಿ. ಈಗ ನಾವು ಸಕ್ಕರೆ ಪಾಕಕ್ಕೆ ನಿಂಬೆ ರಸವನ್ನು ಹಾಕ್ಕೊಂಡಿದ್ದೀವಿ. 1-2 ನಿಂಬೆ ರಸನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಸಕ್ಕರೆ ಪಾಕಕ್ಕೆ ನಾವು ಬೂಂದಿಯನ್ನು ಹಾಕೋತಿದ್ದೀವಿ. ಇದೇ ರೀತಿಯೂ ಖಾರ ಬೂಂದಿಯನ್ನು ಮಾಡೋದು ತುಂಬ ಈಸಿ. ಅದು ಕೂಡ ರೆಸಿಪಿ ನಿಮಗೆ ಹಾಕ್ತೀವಿ. ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬೇಕಾದರೆ ಅದಕ್ಕೆ ಕೂಡ ರೆಸಿಪಿ ನಾವು ಶೇರ್ ಮಾಡ್ತೀವಿ. ಅದಕ್ಕೀಗ ಏಲಕ್ಕಿ ಪುಡಿ ಮತ್ತು ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇಲ್ಲಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಾವು ಟೂಟಿ ಫ್ರೂಟಿನೂ ಯೂಸ್ ಮಾಡಿದ್ದೀವಿ. ಎಲ್ಲನೂ ಹಾಕಿ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಬೇಕು. ಸಕ್ಕರೆ ಪಾಕ ಫುಲ್ ಬೂಂದಿ ಇರೋವರೆಗೂ ಅದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಆವಾಗ ಸಕ್ಕರೆ ಪಾಕ ಎಲ್ಲ ತುಂಬ ಚೆನ್ನಾಗಿ ಹೀರ್ಕೊಂಡು ಬೂಂದಿ ಚೆನ್ನಾಗಿ ಸ್ವೀಟಾಗಿರುತ್ತೆ. ಈಗ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡಿದೆ ನೋಡಿ. ನಾವು ಈಗ ಪ್ರೆಸ್ ಮಾಡಿದಾಗ ಅದು ಜ್ಯೂಸಿಯಾಗಿ ಬರ್ತಿದೆ. ತುಂಬ ಈಸಿ ಆ್ಯಂಡ್ ಸಿಂಪಲ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್.